ರಾಜ್ಯದಿಂದ ₹100 ತೆರಿಗೆಯನ್ನು ರಾಜ್ಯದ ₹100 ಅಷ್ಟು ತೆರಿಗೆಯನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸಿದ್ರೆ ಅದರಲ್ಲಿ ವಾಪಸ್ಸು ಮರಳಿ ರಾಜ್ಯಕ್ಕೆ ಬರುವಂಥದ್ದು ಸುಮಾರು ₹14ರಿಂದ ₹15 ಅಷ್ಟು ಮಾತ್ರ ಅನ್ನೋಂಥದ್ದು. ಸೊ ಈ ಒಂದು ಕಥನ ಏನಿದೆ, ಹೇಗೆ ವ್ಯವಸ್ಥಿತವಾಗಿ ಕರ್ನಾಟಕಕ್ಕೆ ಸಿಗಬೇಕಾದಂಥ ತೆರಿಗೆ ಪಾಲಾಗಲಿ ಅನುದಾನಗಳಾಗಲಿ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಂತರ ಕಂಡು ಬರ್ತಾ ಇದೆ. ಆ ವಿಚಾರದಲ್ಲಿ ನಮ್ಮಿಂದ ಆಯ್ಕೆ ಆದಂಥ ಸಂಸದರಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಒಂದು ದೊಡ್ಡ ನಿರ್ಲಕ್ಷ್ಯದ ಧೋರಣೆಯನ್ನು ತಿಳಿದುಬಿಟ್ಟಿದೆ ಅನ್ನೋಂಥ ವಿಚಾರನ ಪದೇ ಪದೇ ಸಾರ್ವಜನಿಕವಾಗಿ ರಾಜ್ಯ ಸರ್ಕಾರ ಅದನ್ನು ಮುಂದೆ ಮಾಡಿದೆ ಆ ವಾದನ. ಮತ್ತು ಆ ವಾದ ಅಂಕಿಅಂಶಗಳ ಸಮೇತ ಮುಂದೆ ಮಾಡಿರೋದ್ರಿಂದ ಅದನ್ನು ಯಾರೂ ಕೂಡ ಅದನ್ನು ಇದುವರೆಗೂ ರಿಬಫ್ ಮಾಡಲಿಕ್ಕಾಗಲಿಲ್ಲ, ಯಾರೂ ಕೂಡ ಅದನ್ನು ವಿರೋಧಿಸೋದಕ್ಕೆ ಆಗಿಲ್ಲ. ಈಗ ಏನಾಗ್ತಾ ಇದೆ, ನಾವು ಈ ಬಿಮಾರು ರಾಜ್ಯಗಳು ಅಂತ ಏನು ಕರಿತಾ ಇದ್ವಿ, ಬಿಹಾರ ಆಗಲಿ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಈ ರಾಜ್ಯಗಳಿಗೆ ಅವುಗಳು ಅವುಗಳು ಸಂಗ್ರಹಿಸಿ ಕೊಡುವಂಥ ತೆರಿಗೆ ಏನಿರುತ್ತೆ, ಸುಮಾರು ₹100 ತೆರಿಗೆನ ಅವುಗಳು ಸಂಗ್ರಹಿಸಿಕೊಟ್ರೆ ಅವುಗಳಿಗೆ ಇನ್ ರಿಟರ್ನ್ ಸಿಗುವಂಥದ್ದು ಸುಮಾರು ₹200ರಿಂದ ₹900ವರೆಗೂ ಸಿಗುತ್ತೆ ಅಂಥೇಳಿ. ಉತ್ತರ ಪ್ರದೇಶದಂಥ ರಾಜ್ಯಕ್ಕೆ ಸುಮಾರು ₹200ರಿಂದ ₹220 ಸಿಕ್ಕಿದ್ರೆ ಇನ್ ರಿಟರ್ನು, ಅದು ಬಿಹಾರದಂಥ ರಾಜ್ಯಕ್ಕೆ ₹700ರಿಂದ ₹900ವರೆಗೂ ಸಿಗ್ಬೋದು ಅನ್ನೋಂಥದ್ದು ಒಂದು ಅಂದಾಜು. ಇದೆಲ್ಲ ಅಂದಾಜು, ಸರಿನಾ? ಇದು ಬಹುತೇಕವಾಗಿ ಅದು ಹತ್ತಿರನೇ ಇರುತ್ತೆ. ಆದರೆ ಏನಕ್ಕೆ ಎಷ್ಟು ₹200ರಿಂದ ₹220 ಸಿಗ್ಬೋದು, ವಾಪಸ್ಸು ₹700ರಿಂದ ₹900 ಸಿಗ್ಬೋದು ಅಂತ ಈ ಥರ ಜಾಸ್ತಿ ಬ್ಯಾಂಡ್ ವಿಡ್ತ್ ಏನಕ್ಕೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತಂದರೆ ಎಕ್ಸಾಕ್ಟ್ ಆದಂಥ ಫಿಗರ್ಸ್ ಇದರಲ್ಲಿ ನಮಗೆ ಮ್ಯಾಚ್ ಆಗ್ತಾ ಇರೋದಿಲ್ಲ ಯಾವಾಗಲೂ. ಒಂದು ಸ್ಥೂಲ ಗಾತ್ರವನ್ನು ಗ್ರಹಿಸಿ ಹೇಳುವಂಥದ್ದು ಅಂದರೆ ಏನಾಗುತ್ತೆ, ಒಂದು ರಾಜ್ಯದ GDPನ ಲೆಕ್ಕ ಹಾಕುವಾಗ ಮತ್ತು ಒಂದು ರಾಜ್ಯ ಎಷ್ಟು ಕೇಂದ್ರಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ಲೆಕ್ಕ ಹಾಕುವಾಗ ಅದರಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ನ ಎಷ್ಟು ಸಂಗ್ರಹ ಇದೆ ಆ ರಾಜ್ಯದಿಂದ ಅನ್ನೋಂಥದ್ದು ನೋಡಬೇಕಾಗತ್ತೆ. GST ಅಲ್ಲದೆ ಈ ಡೈರೆಕ್ಟ್ ಟ್ಯಾಕ್ಸಲ್ಲಿ ಬರೋ ಥರದ್ದು ಈ ಕಾರ್ಪೊರೇಟ್ ಟ್ಯಾಕ್ಸಸ್ ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಈ ಥರದ ತೆರಿಗೆಗಳು. ಈಗ ನಮ್ಮ ಬೆಂಗಳೂರಿನ ವಿಚಾರನೇ ತೊಗೊಳ್ಳೋದಾದ್ರೆ, ಈಗ ನಮ್ಮ ಕರ್ನಾಟಕದ ವಿಚಾರ ತೊಗೊಳ್ಳೋದಾದ್ರೆ, ಬೆಂಗಳೂರು ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ತೆರಿಗೆನ ಸಂಗ್ರಹಿಸಿ ಕೊಡುತ್ತೆ. ಕರ್ನಾಟಕದಿಂದ ಕಾರ್ಪೊರೇಟ್ ತೆರಿಗೆ ಸಂಗ್ರಹ ಆಗುವಂಥದ್ದು ಸುಮಾರು 1.5 ಲಕ್ಷ ಕೋಟಿಯಿಂದ 2 ಲಕ್ಷ ಕೋಟಿ ಇರಬಹುದು ಅನ್ನೋಂಥದ್ದು ಒಂದು ಅಂದಾಜಿದೆ. ಆ ರೀತಿ. ಸೊ ಇದನ್ನೆಲ್ಲ ಗಣನೆಗೆ ತೊಗೊಂಡಾಗ ಸುಮಾರು 4.5 ಲಕ್ಷ ಕೋಟಿಯಷ್ಟು, 4ರಿಂದ 4.5 ಲಕ್ಷ ಕೋಟಿಯಷ್ಟು ಕರ್ನಾಟಕದಿಂದ ಆದಾಯ ಸಂಗ್ರಹ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅಂತೇಳಿ. ಅದು 20 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇರುವಂಥದ್ದು ಏನೋ UP ಇದೆ, ಅಲ್ಲಿಂದ ಸಂಗ್ರಹ ಆಗುವಂಥ, ನೀವು ಈ ರೀತಿಯಲ್ಲಿ ಸಂಗ್ರಹ ಆಗುವಂಥ ಆದಾಯದ ಪ್ರಮಾಣ ಏನಿರುತ್ತೆ, ತೆರಿಗೆ ರೂಪದಲ್ಲಿ ಸಂಗ್ರಹ ಆಗುವಂಥದ್ದು ಕೇಂದ್ರ ಸರ್ಕಾರಕ್ಕೆ, ಅದು ಸುಮಾರು 1.5 ಲಕ್ಷ ಕೋಟಿಯಿಂದ 2 ಲಕ್ಷ ಕೋಟಿ ಆಸ್ಪಾಸಲ್ಲಿ ಇದೆ ಅನ್ನೋಂಥದ್ದು ಒಂದು ಅಂದಾಜಿದೆ. ಸೊ ಈ ವಾದನ ಬಹುತೇಕವಾಗಿ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಈ ವಾದನ ಮುಂದೆ ಮಾಡ್ತಾ ಬಂದಿದ್ದ ಪರಿಣಾಮ ಇವತ್ತು ಇಡೀ ದಕ್ಷಿಣದ ರಾಜ್ಯಗಳಲ್ಲಿ ಈ ವಾದ ಬಲಗೊಂಡಿದೆ. ಇದೇ ವಾದನೆ ತಮಿಳುನಾಡನ್ನು ಕೂಡ ಮಾಡ್ತಾ ಇದೆ, ಕೇರಳನೂ ಕೂಡ ಇದೇ ವಾದ ಮಾಡ್ತಾ ಇದೆ. ಈ 3 ರಾಜ್ಯಗಳು ಕೂಡ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಕೇರಳ, ತಮಿಳುನಾಡು, ಈ ಎಲ್ಲ ರಾಜ್ಯಗಳನ್ನು ಕೂಡ ಈ ವಿಚಾರದಲ್ಲಿ ಒಂದು ಒಮ್ಮತದಿಂದ ಧ್ವನಿ ಎತ್ತುತ್ತಾ ಇದ್ದಾವೆ. ಈ ವಿಚಾರವಾಗಿ ಸಹಮತನೂ ಕೂಡ ವ್ಯಕ್ತಪಡಿಸಿದ್ದಾವೆ. ಈ ಎಲ್ಲ ಮುಖ್ಯಮಂತ್ರಿಗಳು ಕೂತು ಚರ್ಚಿಸಿ ಕೇಂದ್ರದ ಮುಂದೆ ಕೂಡ ಈ ವಾದವನ್ನು ಮಂಡಿಸಿದ್ದಾರೆ. ನೋಡಿ, ಸಹಜವಾಗಿಯೇ ನಾವು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಾಗ ನಾವು ಅದರಲ್ಲಿ ನಮ್ಮಲ್ಲಿ ಇರುವಂಥ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಒಂದು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಈ ವ್ಯವಸ್ಥೆಯನ್ನು ರೂಪಿಸ್ತಾ ಬಂದಿರುವಂಥದ್ದು ಈ ಹಣಕಾಸು ಆಯೋಗಗಳು ಇದಕ್ಕೆ ಅಂತ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ಯಾವ ರೀತಿ ಹಂಚಿಕೆಯನ್ನು ಮಾಡಬೇಕು, ಈ ಏನೊಂದು ಇನ್ಕಮ್ ಡಿಸ್ಪ್ಯಾರಿಟಿ ಅಂದರೆ ಆದಾಯದಲ್ಲಿ ಇರೋವಂಥ ಒಂದು ದೊಡ್ಡ ಅಂತರಗಳೇನಿರುತ್ತೆ, ಇದನ್ನು ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಪ್ರಾದೇಶಿಕವಾಗಿರುವಂಥ ಅಸಮತೋಲನ ಆಗ್ಬೋದು, ಆದಾಯದಲ್ಲಿರುವಂಥ ಅಸಮತೋಲನ ಆಗ್ಬೋದು, ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕೆಲವೊಂದು ಅಂಶಗಳನ್ನೆಲ್ಲ ಗಣನೆಗೆ ತಗೊಂಡು ಅದು ಯಾವ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಅನುದಾನ ಕೊಡಬೇಕು, ತೆರಿಗೆನ ತಾನು ಪಡೆದಿರುವಂಥ ತೆರಿಗೆ, ತಾನು ಸಂಗ್ರಹಿಸಿರುವಂಥ ಸಂಪನ್ಮೂಲಗಳಿಂದ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಪಾಲಿನ ಅನುದಾನ ಕೊಡಬೇಕು ಅನ್ನೋಂಥದ್ದನ್ನು ಅದು ಲೆಕ್ಕ ಹಾಕಿ ಆ ರೀತಿಯಾಗಿ ಅದು ಹಂಚಿಕೆ ಮಾಡ್ತಾ ಇರುತ್ತೆ. ಇಲ್ಲಿ ಈ ಒಂದು ಆಶಯಕ್ಕೆ ಸಹಜವಾಗಿಯೇ ಒಕ್ಕೂಟದ ಈ ಆಶಯ ಏನಿರುತ್ತೆ, ಅದಕ್ಕೆ ನಮ್ಮ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳು ಅದಕ್ಕೇನು ಅದರ ವಿರುದ್ಧವಾಗಿ ಏನು ಧ್ವನಿ ಎತ್ತುತ್ತಾ ಇಲ್ಲ. ಧ್ವನಿ ಎತ್ತುತ್ತಾ ಇರೋದು ಈ ಮಾನದಂಡಗಳೇನಿದೆ, ಈ ಮಾನದಂಡಗಳು ದೇ ಶುಡ್ ನಾಟ್ ಪೀನಲೈಸ್ ದ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂತ ಹೇಳಿ. ಅಂದರೆ ಯಾವ ರಾಜ್ಯಗಳು ಆರ್ಥಿಕ ಪ್ರಗತಿಯಲ್ಲಿ ಉತ್ತಮವಾದಂಥ ಸಾಧನೆ ಮಾಡ್ತಾ ಇದ್ದಾವೆ, ಯಾವ ರಾಜ್ಯಗಳು ಉತ್ತಮವಾದಂಥ ಕೊಡುಗೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡ್ತಾ ಇರ್ತವೆ, ಆ ರಾಜ್ಯಗಳ ಹಿತಾಸಕ್ತಿಯನ್ನು ಕೂಡ ನೀವು ರಕ್ಷಿಸಬೇಕು. ಮತ್ತು ಅದು ಬೇರೆ ರಾಜ್ಯಗಳಿಗೆ ಸ್ಫೂರ್ತಿದಾಯಕವಾಗುವ ರೀತಿಯಲ್ಲಿ ನೀವು ಹಂಚಿಕೆ ಮಾಡಬೇಕು.
ಇಲ್ಲ ಅಂತಂದರೆ ಇದು ಒಂದು ಕೆಟ್ಟ ನಿದರ್ಶನಗಳನ್ನು ಕೂಡ ಕೊಡಬಹುದು ಅನ್ನುವಂಥ ಒಂದು ವಾದನ ಈಗ ನಾವು ಈ ಎಲ್ಲ ಏನು ದಕ್ಷಿಣದ ರಾಜ್ಯಗಳಾಗಲಿ ಮತ್ತು ಗುಜರಾತ್, ಮಹಾರಾಷ್ಟ್ರನೂ ಸೇರಿದಂತೆ ಪಶ್ಚಿಮದ ರಾಜ್ಯಗಳು, ದಕ್ಷಿಣದ ರಾಜ್ಯಗಳು ಒಟ್ಟಾಗಿ ಈ ವಾದನ ಮಾಡ್ತಾ ಇದ್ದಾವೆ. ಯಾಕೆಂದರೆ ಈ ರಾಜ್ಯಗಳನ್ನೇ ಭಾರತದ ಅಭಿವೃದ್ಧಿ ವಿಕಾಸದ ಒಂದು ಪಥದಲ್ಲಿ ಈ ರಾಜ್ಯಗಳೇ ಅಭಿವೃದ್ಧಿ ಇಂಜಿನ್ಗಳಾಗಿ ಕೆಲಸ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ನಾವು ಒಕ್ಕೂಟದ ಆಶಯವನ್ನು ಕೂಡ ಉಳಿಸ್ಕೊಳ್ತಲೇ ಈ ರಾಜ್ಯಗಳು ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಮತ್ತಷ್ಟು ಮುನ್ನುಗ್ಗುವಂಥದ್ದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನು ಕೇಂದ್ರ ಸರ್ಕಾರ ಸಹಕಾರ ಕೊಡಬೇಕು, ಅದಕ್ಕೆ ಯಾವ ರೀತಿಯಲ್ಲಿ ಅನುದಾನ ಹಂಚಿಕೆ ವ್ಯತ್ಯಾಸವನ್ನು ಯಾವ ರೀತಿಯಲ್ಲಿ ಅದನ್ನು ತುಂಬಿಕೊಡ್ಬೇಕು, ಇದಾಗಿರುವಂಥ ವ್ಯತ್ಯಾಸನ ಅದನ್ನು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸಲೇಬೇಕು. ಇಲ್ಲಾಂತಂದರೆ ಈ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣದಲ್ಲಿ ಮುಂಚೂಣಿಯಲ್ಲಿ ಇದ್ದಾಗಲೂ ಕೂಡ ಮತ್ತು ಈ ರಾಜ್ಯಗಳು ಉತ್ತಮವಾದಂಥ ರೀತಿಯಲ್ಲಿ ಬಂಡವಾಳ ಆಕರ್ಷಣೆಯನ್ನು ಮಾಡ್ತಾ ಇದ್ದಾಗಲೂ ಕೂಡ ಮಾನವ ಸಂಪನ್ಮೂಲವನ್ನು ಉತ್ತಮವಾದಂಥ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾಗಲೂ ಕೂಡ ಅವುಗಳ ನಿರೀಕ್ಷಿತ ಮಟ್ಟದಲ್ಲಿ ಅವುಗಳಿಗೆ ಉತ್ತೇಜನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆಪಾದನೆ ಕೇಂದ್ರ ಸರ್ಕಾರದ ಮೇಲೆ ಬರಲಿಕ್ಕೆ ಶುರುವಾಗುತ್ತೆ. ಈಗ ಆಲ್ರೆಡಿ ಆ ಆಪಾದನೆ ಬಂದ್ಬಿಟ್ಟಿದೆ ಕೇಂದ್ರ ಸರ್ಕಾರದ ಮೇಲೆ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಕ್ರಮ ಏನು ಅನ್ನೋಂಥದ್ದನ್ನು ನೋಡಬೇಕಾಗತ್ತೆ. ಈಗ 16ನೇ ಹಣಕಾಸು ಆಯೋಗದಲ್ಲಿ ಕೆಲವೊಂದು ಅದನ್ನು ಈ ವಿಚಾರಗಳನ್ನು ಪದೇ ಪದೇ ಎತ್ತದ ನಂತರ ಅದನ್ನು ಕೆಲವು ಮಟ್ಟಿಗೆ ಅದನ್ನು ಕಡಿಮೆ ಮಾಡಿದ್ದಾರೆ. ಒಂದು ಏನು ಈ ಇನ್ಕಮ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತಾ ಇದ್ವಿ, ಅಂದರೆ ಈ ಆದಾಯದಲ್ಲಿ ಇರುವಂಥ ಅಂತರ ಏನಿತ್ತು ಅದನ್ನು ಒಂದು ಮಾನದಂಡವಾಗಿ ಹಿಂದಿನ ಸರಿ ತಗೋತಾ ಇದ್ದಾಗ ಅದಕ್ಕೆ ಈ ವೈಟೇಜ್ ಅಂತ ಕರಿತಾ ಇದ್ರು. ಅಂದರೆ ಯಾವುದಕ್ಕೆ ಎಷ್ಟು ಪ್ರಮಾಣ ತಗೋಬೇಕು, ಅನುದಾನನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಜನಸಂಖ್ಯೆಯನ್ನು ಎಷ್ಟು ಪ್ರಮಾಣವಾಗಿ ಪರಿಗಣಿಸಬೇಕು, ಆದಾಯನ ಯಾವ ಪ್ರಮಾಣದಲ್ಲಿ, ತಲಾ ಆದಾಯನ ಯಾವ ಪ್ರಮಾಣದಲ್ಲಿ ಪರಿಗಣಿಸಬೇಕು, ಆ ರಾಜ್ಯಗಳ ಒಟ್ಟು ನಿವ್ವಳ ಉತ್ಪನ್ನನ ಯಾವ ಮಟ್ಟಕ್ಕೆ ಪರಿಗಣಿಸಬೇಕು ಅನ್ನೋಂಥ ಅಂಶಗಳನ್ನೆಲ್ಲ ಗಣನೆಗೆ ತಗೋತಾ ಇತ್ತು. ಮತ್ತು ಈ ಇನ್ಕಮ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತಾ ಇದ್ವಿ, ಈ ಪರ್ ಕ್ಯಾಪಿಟಾ ಇನ್ಕಮ್ ಆಗಲಿ, ಈ ಇನ್ಕಮ್ ಡಿಸ್ಟೆನ್ಸ್ ಆಗಲಿ, ಇದು ಈ ಆದಾಯದಲ್ಲಿರುವಂಥ ಅಂತರ ಏನಿರುತ್ತೆ ಅದನ್ನು ಹೆಚ್ಚು ಅಂತರ ಇರುವಂಥ ರಾಜ್ಯಗಳಿದ್ದಾಗ ಅವುಗಳನ್ನು ಒಂದು ಸಮಾನವಾಗಿ ಅಭಿವೃದ್ಧಿ ಪಥದಲ್ಲಿ ಸಮಾನವಾಗಿ ಹೆಜ್ಜೆ ಹಾಕುವ ರೀತಿಯಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಅವುಗಳಿಗೆ ಹೆಚ್ಚಿನ ಅನುದಾನನ ಕೊಡೋದಕ್ಕೆ ಈ ಮಾನದಂಡಗಳೆಲ್ಲ ಇಟ್ಕೊಂಡು ಬಳಕೆ ಮಾಡ್ತಾಯಿದ್ರು. ಸೊ ಅದನ್ನು ಒಂದು ಏನು ಇನ್ಕಮ್ ಡಿಸ್ಟೆನ್ಸ್ ಕೂಡ ಒಂದು ಮಾನದಂಡವಾಗಿತ್ತು. ಈ ಆದಾಯದ ಅಂತರ ಏನಿದೆ, ತುಂಬ ಉತ್ತಮವಾದಂಥ ಪ್ರಗತಿ ಸಾಧಿಸಿರುವಂಥ ರಾಜ್ಯಗಳು ಮತ್ತು ಹಿಂದುಳಿದಿರುವಂಥ ರಾಜ್ಯಗಳ ನಡುವೆ ಇರುವಂಥ ಈ ಅಂತರ, ಈ ಅಂತರವನ್ನು ತುಂಬುವಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗಗಳು ಯಾವ ರೀತಿಯಲ್ಲಿ ಈ ಹಂಚಿಕೆಯನ್ನು ಮಾಡ್ತಾ ಇದ್ದಾವೆ ಅದರ ಬಗ್ಗೆ ಅದೊಂದು ಉತ್ತಮವಾದಂಥ ಪ್ರಯತ್ನನೇ. ಆದರೆ ಅದಕ್ಕೆ ಬಳಸ್ತಾ ಇರೋಂಥ ಮಾನದಂಡಗಳೇನಿದೆ ಆ ಮಾನದಂಡಗಳನ್ನೇ ಸಾಕಷ್ಟು ಬಾರಿ ಈ ರಾಜ್ಯಗಳ ಮೇಲೆ ಯಾವ ರಾಜ್ಯಗಳು ಉತ್ತಮವಾಗಿ ನಿಜಕ್ಕೂ ಪ್ರಗತಿ ಮಾಡ್ತಾ ಇದ್ದಂತವೆ ಆ ರಾಜ್ಯಗಳ ಒಟ್ಟು ಚಿತ್ರಣವನ್ನು ತಪ್ಪಾಗಿ ನೀಡುವಂಥ ಪ್ರಯತ್ನವೂ ಕೂಡ ಇದೇ ಮಾನದಂಡಗಳಿಂದ ಆಗ್ತಾ ಇದೆ. ಅದಕ್ಕೊಂದು ಉತ್ತಮವಾದಂಥ ಉದಾಹರಣೆ ಅಂತಂದರೆ ಈಗ ಕರ್ನಾಟಕದಲ್ಲೇ ತಗೊಳ್ಳಿ. ಕರ್ನಾಟಕದ ಉದಾಹರಣೆ ತಗೊಂಡಾಗ ನಿಮಗೆ ರಾಷ್ಟ್ರದ ಇವತ್ತು 2025 ಮತ್ತು 26ನೇ ಸಾಲಿನ ಎಕನಾಮಿಕ್ ಸರ್ವೆ ಅದನ್ನು ಇಟ್ಕೊಂಡು ನೋಡಿದ್ರೆ ನಾವು ರಾಷ್ಟ್ರದ ಎಂದು ತಲಾ ಆದಾಯ ಅಂತ ಇರುತ್ತೆ, ಅದು ಸುಮಾರು 2,18,000 ರೂಪಾಯಿ ಆಗಿದೆ. ಅದಕ್ಕಿಂತ ಕಡಿಮೆ ಇರುವಂಥ ಜಿಲ್ಲೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು 9ರಿಂದ 10 ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ. ಸೊ ನೀವು ಬೆಂಗಳೂರು, ಈಗ ನಮ್ಮಲ್ಲಿ ತಲಾದಾಯ ಸುಮಾರು 8,55,000 ತಲಾದಾಯನ ಬೆಂಗಳೂರು ಹೊಂದಿದೆ ಅನ್ನುವಂಥದ್ದಾದರೆ, ಅದೇ ರೀತಿ ದಕ್ಷಿಣ ಕನ್ನಡ ಆಗ್ಬೋದು, ಉಡುಪಿ ಆಗ್ಬೋದು, ಎರಡೂ ಕೂಡ 6 ಲಕ್ಷದ ಮೇಲಿದೆ ಅಲ್ಲಿನ ತಲಾದಾಯ. ಇನ್ನು ಶಿವಮೊಗ್ಗದ ಸುಮಾರು ಚಿಕ್ಕಮಗಳೂರು, ಶಿವಮೊಗ್ಗ ಈ ರಾಜ್ಯ ಇದು 4 ಲಕ್ಷದ ಆಸ್ಪಾಸಲ್ಲಿ ಇದೆ ತಲಾದಾಯ ಒಂದು. ಸೊ ಕೆಲವು ಜಿಲ್ಲೆಗಳು ಮಾತ್ರ ತಲಾದಾಯದಲ್ಲಿ ಒಂದು ಉತ್ತಮವಾದಂಥ ಸಾಧನೆಯನ್ನು ತೋರಿಸ್ತಾ ಇರ್ತವೆ. ಈಗ ಬೆಂಗಳೂರನ್ನೇ ತಗೊಳ್ಳಿ. ಬೆಂಗಳೂರನ್ನ ನೀವು ತೊಗೊಂಡಾಗ ಸುಮಾರು 8.5 ಲಕ್ಷದಷ್ಟು ತಲಾದಾಯ ಇದೆ ಅಂತ ನಾವು ಹೇಳ್ತೀವಿ. ಈ 8.5 ಲಕ್ಷ ಬೆಂಗಳೂರು ತಲಾದಾಯ ಇದೆ ಅಂದಾಕ್ಷಣಕ್ಕೆ ನಾವು ಈ ಕಲ್ಪನೆಯನ್ನು ಇಟ್ಕೊಂಡು ಇಡೀ ಕರ್ನಾಟಕನ ನೋಡಲಿಕ್ಕಾಗೋದಿಲ್ಲ. ಯಾವುದೋ ಒಂದು 4-5 ಜಿಲ್ಲೆಗಳು ಏನು ಉತ್ತಮವಾಗಿ ತಲಾದಾಯ ಹೊಂದಿರ್ತವೆ ಆ ಜಿಲ್ಲೆಗಳನ್ನಷ್ಟನ್ನೇ ಕರ್ನಾಟಕನ ಪ್ರತಿನಿಧಿಸೋದಿಲ್ಲ ಅದನ್ನು. ಸೊ ಇಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ವಿಚಾರ ಮಹಾರಾಷ್ಟ್ರಕ್ಕೂ ಅನ್ವಯ ಆಗುತ್ತೆ, ತಮಿಳುನಾಡಿಗೂ ಕೂಡ ಅನ್ವಯ ಆಗುತ್ತೆ. ಈ ವಾದನ ಪದೇ ಪದೇ ಈ ರಾಜ್ಯಗಳು ಕೂಡ ಮಾಡ್ತಲೇ ಇದ್ದಾವೆ. ಪ್ರಾದೇಶಿಕ ಅಸಮತೋಲನ ನಮ್ಮ ರಾಜ್ಯಗಳಲ್ಲಿ ಹೆಚ್ಚಿದೆ ಅನ್ನೋಂಥದ್ದನ್ನು ಹೇಳ್ತಾ ಇದೆ. ಈಗ ಮಹಾರಾಷ್ಟ್ರದ ಉದಾಹರಣೆನೂ ಅದೇನೆ. ಮಹಾರಾಷ್ಟ್ರದಲ್ಲಿ ಸುಮಾರು 34 ಜಿಲ್ಲೆಗಳಿದ್ದರೆ ಅದರಲ್ಲಿ ಒಂದು 25-26 ಜಿಲ್ಲೆಗಳು ಬಹುತೇಕವಾಗಿ ಮಹಾರಾಷ್ಟ್ರದ ಏನೊಂದು ತಲಾದಾಯ ಇರುತ್ತೆ ಸುಮಾರು 2,80,000 ಆಸ್ಪಾಸಲ್ಲಿದೆ ಮಹಾರಾಷ್ಟ್ರದ ತಲಾದಾಯ. ಅದಕ್ಕಿಂತ ಕಡಿಮೆ ಇರೋಂಥ ಜಿಲ್ಲೆಗಳನ್ನೇ ಇದ್ದಾವೆ, ಸುಮಾರು 26-27 ಜಿಲ್ಲೆಗಳೇ ಇದೆ ಅದಕ್ಕಿಂತ ಕಡಿಮೆ ಇರೋವಂಥದ್ದು. ಹಾಗಾಗಿ ತಮಿಳುನಾಡಲ್ಲೂ ಕೂಡ ಅದೇ ರೀತಿ ಇದೆ. ನಾವು ಹಣಕಾಸು ಆಯೋಗಗಳು ಒಂದು ರಾಜ್ಯದ
ಹಣಕಾಸಿನ ಚಿತ್ರಣವನ್ನು ಗಮನಿಸುವಾಗ, ಅಲ್ಲಿನ ಜಿ ಎಸ್ ಡಿ ಪಿನ ಗಮನಿಸುವಾಗ, ಒಟ್ಟು ಆಂತರಿಕ ಉತ್ಪನ್ನವನ್ನು ಆ ರಾಜ್ಯಗಳದ್ದು ಗಮನಿಸುವಂಥ ಸಂದರ್ಭದಲ್ಲಿ ಮತ್ತು ತಲಾದಾಯವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಈ ಪ್ರಾದೇಶಿಕ ಅಸಮತೋಲನ ಎಷ್ಟಿದೆ ಅನ್ನೋದನ್ನು ಕೂಡ ಗಣನೀಯವಾಗಿ ಗಮನಿಸಬೇಕು ಅದನ್ನು, ಮತ್ತು ಅದನ್ನು ಒಂದು ಲೆಕ್ಕಾಚಾರದ ಭಾಗವಾಗಿ ಅದನ್ನು ತಗೊಳ್ಳೇಬೇಕು. ಇಲ್ಲ ಅಂತಂದರೆ ನೀವು ಬರೀ ಉತ್ತಮವಾದಂಥ ಕೊಡುಗೆನ ದೇಶಕ್ಕೆ ನೀಡ್ತಾ ಇರೋಂಥ ರಾಜ್ಯಗಳನ್ನು ಮಾತ್ರನೇ ನೀವು ಚಿಕಿತ್ಸೋದು ಮಾತ್ರನೇ ಅಲ್ಲ, ನೀವು ಆ ರಾಜ್ಯಗಳಲ್ಲಿರುವಂಥ ಪ್ರಾದೇಶಿಕ ಅಸಮತೋಲನ ಏನಿದೆ ಅದನ್ನು ಹಾಗೇ ಉಳಿಸ್ತೀರಿ. ನೀವು ಒಟ್ಟಂದದಲ್ಲಿ ಇಡೀ ದೇಶದಲ್ಲಿರುವಂಥ ಪ್ರಾದೇಶಿಕವಾದಂಥ ಅಸಮತೋಲನ ನಿವಾರಣೆ ಮಾಡಲಿಕ್ಕೆ ನೀವು ಮುಂದಾಗ್ತಾ ಇದ್ರು ಕೂಡ ಈ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾ ಇರೋಂಥ ರಾಜ್ಯಗಳೇನಿದೆ ಅವುಗಳ ಒಳಗಡೆನೇ ಇರುವಂಥ ಪ್ರಾದೇಶಿಕ ಅಸಮತೋಲನ ಏನಿದೆ ಅದರ ನಿವಾರಣೆಗೆ ನೀವು ಗಮನ ಹರಿಸ್ತಾ ಇರೋದಿಲ್ಲ. ಇದು ಒಂದು ಬಹಳ ಗಂಭೀರವಾದಂಥ ಲೋಪ. ಅದನ್ನು ಮುಂದಿನ ದಿನಗಳಲ್ಲಿ ಅಡ್ರೆಸ್ ಮಾಡುವಂಥದ್ದು ಆಗಲೇಬೇಕಾದಂಥ ಅಂಶ ಇದು. ಹಾಗಾಗಿ ಈಗ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಅಂತಂದಾಕ್ಷಣಕ್ಕೇ ಆ ರಾಜ್ಯಗಳಿಗೆ ಏನೊಂದು ಆ ರಾಜ್ಯಗಳಿಂದ ಕೊಡುಗೆಯನ್ನು ಕೊಡ್ತಾ ಇರೋಂಥದ್ದೇನು ಭಾಗಗಳಿರ್ತವೆ. ವಿಶೇಷವಾಗಿ ಅಲ್ಲಿನ ಮೆಟ್ರೋ ನಗರಗಳೇನಿರ್ತವೆ, ಈಗ ಬೆಂಗಳೂರು ಆಗ್ಬೋದು, ಮುಂಬೈ ಆಗ್ಬೋದು, ಚೆನ್ನೈ ಆಗ್ಬೋದು, ಹೈದರಾಬಾದ್ ಆಗ್ಬೋದು, ಈ ಥರದ ನಗರಗಳು ಕೊಡ್ತಾ ಇರೋಂಥ ಕಾಂಟ್ರಿಬ್ಯೂಷನ್ ಇರುತ್ತೆ. ಅದನ್ನು ಹೊರಗಿಟ್ಬಿಡ್ಬೇಕು ನೀವು. ಅದನ್ನು ಹೊರಗಿಟ್ಟು ಉಳಿದಂತೆ ಇಡೀ ರಾಜ್ಯದ ಚಿತ್ರಣನ GDP, ಆ ರಾಜ್ಯದ GDPಯನ್ನು ಗ್ರಹಿಸಿದಾಗ ಮತ್ತು ಆ ರಾಜ್ಯದಲ್ಲಿರುವಂಥ ಪ್ರಾದೇಶಿಕ ಅಸಮಾನತೆಯನ್ನು ಗ್ರಹಿಸಿದಾಗ ಆಗ ಸರಿಯಾದಂಥ ರೀತಿಯಲ್ಲಿ ಅನುದಾನದ ಹಂಚಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬೆಂಗಳೂರಿನೇ ಕರ್ನಾಟಕ ಆಗೋದಿಲ್ಲ, ಮುಂಬೈನೇ ಮಹಾರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇಲ್ಲ, ಚೆನ್ನೈ, ಹೈದರಾಬಾದ್, ಅದೇ ರೀತಿ ತಮಿಳುನಾಡು ಮತ್ತು ತೆಲಂಗಾಣನಾಗಲಿ, ಆಂಧ್ರ ಪ್ರದೇಶನಾಗಲಿ ಇವುಗಳು ಪ್ರತಿನಿಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ವಿಚಾರ ಸಾಕಷ್ಟು ಗಣನೀಯವಾಗಿ ಮುಂದಿನ ದಿನಗಳಲ್ಲಿ ಹಣಕಾಸು ಆಯೋಗಗಳು ಪರಿಗಣಿಸಬೇಕಾಗತ್ತೆ. ಮೊದಲು ನೀವು ಏನು ಮೆಟ್ರೋ ಸಿಟಿಗಳೇನಿದೆ ಅವುಗಳ ತಲಾದಾಯನ ರಾಜ್ಯಗಳಿಗೆ ಆರೋಪಿಸೋದನ್ನು ನೀವು ಮೊದಲು ನಿಲ್ಲಿಸಿಬಿಡಿ. ಅರ್ಬನೈಸೇಷನ್ ಏನಾಗ್ತಾ ಇದೆ, ವ್ಯಾಪಕವಾಗಿ ಆಗ್ತಾ ಇರೋಂಥ ನಗರೀಕರಣ ಏನಿದೆ, ಆ ನಗರೀಕರಣಕ್ಕೆ ಒಳಗಾಗಿರುವಂಥ ಭಾಗಗಳೇನಿರುತ್ತೆ, ಆ ಒಂದೇ ರಾಜ್ಯದಲ್ಲಿ ಇವಾಗ ನಮ್ಮಲ್ಲಿ ನೋಡಿ ಕೋಸ್ಟಲಲ್ಲಿ ತಲಾದಾಯ ಹೆಚ್ಚಿದೆ, ಅದು ಬಿಟ್ಟರೆ ಬೆಂಗಳೂರು ಈ ರೀತಿ ಇದೆ. ಅದು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಇದೆ ವೆಲ್ತ್ ಅನ್ನುವಂಥದ್ದು. ಇದನ್ನು ನೀವು ಹೊರಗಿಟ್ಟು ನೋಡಿದಾಗ ತುಂಬ ವಿಶೇಷವಾದಂಥ ಅಭಿವೃದ್ಧಿ ಏನು ಗೋಚರ ಆಗೋದಿಲ್ಲ. ಸುಮಾರು 9 ರಿಂದ 10 ಜಿಲ್ಲೆಗಳೇನಿದೆ ಕರ್ನಾಟಕದಲ್ಲಿ, ಅದು ದೇಶದ ತಲಾದಾಯಕ್ಕಿಂತ ಕಡಿಮೆ ಇದೆ ಆ ಜಿಲ್ಲೆಗಳಲ್ಲಿ. ಆ ಜಿಲ್ಲೆಗಳು ಬರೀ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಮಾತ್ರನೇ ಆಗಿದೆ ಅಂತಲ್ಲ. ಇವಾಗ ನಾವು ಕಲಬುರಗಿನ ಉದಾಹರಣೆ ಹೇಳ್ತಾ ಇರ್ತೀವಿ. ಕಲಬುರಗಿ ತಲಾದಾಯ ಭಾಳ ಕನಿಷ್ಠವಾಗಿದೆ, ಅದು ಕೊನೆಯ ಸ್ಥಾನದಲ್ಲಿದೆ. ಸುಮಾರು 1,44,000 ತಲಾದಾಯ ಕಲಬುರಗಿ ಹೊಂದಿದೆ. ಅದಕ್ಕೂ ಮತ್ತು ಬೆಂಗಳೂರಿಗೆ ನೀವು ಲೆಕ್ಕ ಹಾಕಿದಾಗ ಆಲ್ಮೋಸ್ಟ್ ಒಂದು 6-7 ಪಟ್ಟು ಜಾಸ್ತಿ ಬೆಂಗಳೂರು ತಲಾದಾಯ ಹೊಂದಿದೆ ಅನ್ನುವಂಥದ್ದು ಕಂಡುಬರುತ್ತೆ. ಬರೀ ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳು ಅಂತ ಅಷ್ಟೇ ಅಲ್ಲ, ಈಗ ಹಾವೇರಿ ಕಡಿಮೆ ಇದೆ ತಲಾದಾಯದ ವಿಚಾರದಲ್ಲಿ ಬಂದಾಗ, ನ್ಯಾಷನಲ್ ಅವರೇಜ್ಗೆ ಅದೇ ಥರ ವಿಜಯಪುರದೂ ಕಡಿಮೆ ಇದೆ, ಬೆಳಗಾವಿದು ಕಡಿಮೆ ಇದೆ. ಈ ಅಂಶಗಳನ್ನು ನಾವು ಗ್ರಹಿಸಲಿಲ್ಲ ಅಂತಂದರೆ ಅನುದಾನ ಹಂಚಿಕೆ ತಾರತಮ್ಯ ಅನ್ನುವಂಥದ್ದು ಈ ಅಭಿವೃದ್ಧಿ ಹೊಂದಿರೋ ರಾಜ್ಯಗಳು ಅಂತಲೇ ಏನು ಹೇಳ್ತಾ ಇದೆ ಅವುಗಳಲ್ಲೇ ಕೂಡ ಈ ತಾರತಮ್ಯ ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಅನ್ನೋಂಥದ್ದನ್ನು ಗಮನಿಸಬೇಕು. ಇಲ್ಲಿ ಅದಕ್ಕೆ ವಿಶೇಷವಾಗಿ ಕರ್ನಾಟಕಕ್ಕೆ ಎದುರಾಗಿರೋಂಥ ಸಮಸ್ಯೆ ಏನಿದೆ ಅದು ಸಾಲದ ಸಮಸ್ಯೆ ಅಲ್ಲ. ಅದು ನಮ್ಮ ವಿಪಕ್ಷಗಳು ಏನಿದೆ ಕಾಂಗ್ರೆಸ್ನಷ್ಟೇ ಗುರಿಯಾಗಿಸ್ಕೊಂಡು ನೀವು ಸಾಲದ ಬಗ್ಗೆ ಮಾತಾಡ್ತಾ ಹೋದರೆ ಅದರಿಂದ ಹೆಚ್ಚಿನ ಉಪಯೋಗ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಅಧಿಕಾರಕ್ಕೆ ಬಂದಾಗ ಇದೇ ಆರೋಪನ ಕಾಂಗ್ರೆಸ್ ಕೂಡ ಮಾಡ್ಬೋದನ್ನು, ಆದರೆ ಅದರಿಂದ ಪರಿಹಾರ ಸಿಗೋದಿಲ್ಲ. ನಾವು ಮೊದಲನೇದಾಗಿ ಅನುದಾನವನ್ನು ಕೇಂದ್ರದಿಂದ ಹೆಚ್ಚು ಮಾಡಲಿಕ್ಕೆ ಯಾವ ಅಂಶಗಳನ್ನು ಮುಂದೆ ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕು. ಸುಮಾರು 4.5 ಲಕ್ಷ ಕೋಟಿ ಈಗ ಇವತ್ತಿನ ದಿನಮಾನಕ್ಕೆ ರಾಜ್ಯದಿಂದ ಸಂಗ್ರಹ ಆಗ್ತಾ ಇದೆ ಅಂತಂದರೆ ನಮಗೆ ಅದರಲ್ಲಿ ಕೇವಲ ಒಂದು 70-80 ಸಾವಿರ ಅದಷ್ಟು ಮಾತ್ರ ವಾಪಸ್ ಬರ್ತಾ ಇದೆ ಅಂತಂದರೆ ಇದನ್ನು ಇನ್ನೂ ಹೆಚ್ಚಿಸಬೇಕು ಅಂತಂದರೆ ನಾವು ಏನನ್ನು ಪ್ರೆಸೆಂಟ್ ಮಾಡಬೇಕು? ಬರೀ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೆ ನಮ್ಗೆ ಅಪವಾದ ಆಗೋಯ್ತು, ಅಥವಾ ನೀವು ತಲಾದಾಯ ಅಥವಾ ಈ ಆದಾಯದ ಅಂತರದನ್ನ ಇಷ್ಟನ್ನು ಮಾತ್ರನೇ ನೀವು ತಗೋತಾ ಇರೋದ್ರಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಅದನ್ನು ಸ್ಥೂಲವಾಗಿ ರಾಜ್ಯವನ್ನು ಯಾವ ರೀತಿ ಗ್ರಹಿಸಬೇಕು ನಮ್ಮ ರಾಜ್ಯಗಳನ್ನು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಪ್ರಾದೇಶಿಕ ಅಸಮತೋಲನ ಮತ್ತು ಇಲ್ಲಿ ಉಳ್ಳವರಿಗೆ ಮತ್ತು ಇಲ್ಲದೇ ಇರೋರ ನಡುವಿನ ಅಂತರ ಅದರ ಬಗ್ಗೆನೂ ಕೂಡ ವಿಶೇಷವಾಗಿ ಮೆಟ್ರೋ ಸಿಟಿಗಳಲ್ಲಿ ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಈಗ ಬೆಂಗಳೂರದೇ ನೋಡಿ ತಲಾದಾಯ ನೀವು 8,55,000 ಅಂತ ಹೇಳಿದರೆ ಅಂದರೆ ಒಬ್ಬ ಮನುಷ್ಯ ಅಷ್ಟು ದುಡಿತಾನೆ ಅನ್ನೋ ಥರದ್ದಾದರೆ ಅಬ್ಸಲ್ಯೂಟ್ಲಿ ಅದೇನಾಗುತ್ತೆ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಏನು ಹೇಳ್ತೀವಿ, ತುಂಬ ವಿಶೇಷವಾಗಿ ಹೆಚ್ಚಿನ ಶ್ರೀಮಂತಿಗೆ ಹೊಂದಿರುವಂಥ ಉದ್ಯಮಿಗಳಾಗ್ಬೋದು ಅಥವಾ ತುಂಬ ಉನ್ನತವಾದಂಥ IT BT ಸೆಕ್ಟರ್ಗಳಲ್ಲಿರುವಂಥ ಉದ್ಯೋಗಿಗಳಾಗ್ಬೋದು, ಈ ರೀತಿ ಅಥವಾ
ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಲ್ಲಿರುವಂಥ ಉದ್ಯೋಗಿಗಳಾಗ್ಬೋದು, ಇದೆಲ್ಲ ಏನಿರುತ್ತೆ ಇವರ ಆದಾಯನ, ದೊಡ್ಡ ದೊಡ್ಡ ಉದ್ಯಮಿಗಳ ಆದಾಯನ ಅದನ್ನು ಇಡೀ ನಗರಕ್ಕೆ ನೀವು ಆರೋಪಿಸಿ ನೋಡೋಕ್ಕಾಗೋದಿಲ್ಲ. ಮುಂಬೈ ಆಗಲಿ, ಬೆಂಗಳೂರಾಗಲಿ, ಡೆಲ್ಲಿ ಆಗಲಿ, ಚೆನ್ನೈ ಆಗಲಿ, ಇದ್ಯಾವುದು ಆ ರೀತಿ ಇಲ್ಲ ಇಲ್ಲಿನ ಇದನ್ನು. ಇಲ್ಲಿ ಉಳ್ಳವರ ಮತ್ತು ಇಲ್ಲದೇ ಇರೋರ ನಡುವಿನ ಅಂತರ ತುಂಬ ಜಾಸ್ತಿ ಇದೆ. ಹಾಗಾಗಿ ಈ ಶಹರಗಳನ್ನು ಕೂಡ, ಈ ನಗರಗಳನ್ನು ಕೂಡ ಏನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತೀರಿ ದೇಶಕ್ಕೆ, ಅಥವಾ ಇಲ್ಲಿಂದ ನೀವೇನು ಕಾರ್ಪೊರೇಟ್ ತೆರಿಗೆಯನ್ನು ಸಂಗ್ರಹಿಸ್ತಾ ಇರ್ತೀರಿ, ಇದನ್ನು ಕೂಡ ವಿಶೇಷವಾಗಿ ಈ ನಗರಗಳಿಗೆ ಹೇಗೆ ಮರು ಹಂಚಿಕೆ ಮಾಡಬೇಕು. ಯಾಕೆಂದರೆ ಈ ನಗರಗಳನ್ನು ಇದನ್ನು ನೀವು ಗ್ರೋತ್ ಎಂಜಿನ್ಸ್ ಅಂತ ನೀವು ಹೇಳ್ತಾ ಇರೋವಾಗ, ಈ ನಗರಗಳ ಬೆಳವಣಿಗೆ ಬಗ್ಗೆ ನೀವು ಒಂದು ವ್ಯವಸ್ಥಿತವಾದಂಥ ಒಂದು ಕಲ್ಪನೆ ಇಟ್ಕೊಂಡು ಇವುಗಳನ್ನು ಹೇಗೆ ಬೆಳೆಸಬೇಕು ಅನ್ನೋವಂಥದ್ದು, ಮತ್ತು ಅದಕ್ಕೆ ಕೇಂದ್ರದಿಂದ ವಿಶೇಷವಾದಂಥ ಅನುದಾನಗಳನ್ನ ಕೊಡುವಂಥದ್ದು ಅದು ಕೂಡ ನಡಿಬೇಕು. ಇಲ್ಲಾಂತಂದರೆ ನೀವು ಇಲ್ಲೂ ಕೂಡ ನೀವೊಂದು ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಲಿಲ್ಲ. ಇಲ್ಲಿರುವಂಥ ವಿವಿಧ ವರ್ಗಗಳ, ಅಂದರೆ ಬಹುತೇಕವಾಗಿ ಈ ಥರದ ನಗರಗಳಲ್ಲಿ ಕೆಳಮಧ್ಯಮ ವರ್ಗ ಮತ್ತು ಬಡತನದಲ್ಲಿರುವಂಥವ್ರ ಪ್ರಮಾಣ ತುಂಬ ಹೆಚ್ಚಿರ್ತದೆ ಈ ನಗರಗಳಲ್ಲಿ. ಅವರೇನೇ ಈ ನಗರಗಳನ್ನು ಅವರು ಕಾಣದೆ ಈ ನಗರಗಳನ್ನು ಕಟ್ತಾ ಇರುವಂಥ ಕೈಗಳಾಗಿರ್ತವೆ. ಈ ವರ್ಗ ಏನಿದೆ, ಈ ನಗರದ ಸ್ವಾಸ್ಥ್ಯವನ್ನು ಬಹುತೇಕವಾಗಿ ಅವರನ್ನೇ ಕಾಪಾಡ್ತಾ ಇರ್ತಾರೆ. ಇಡೀ ಇದನ್ನು ಆದಾಯದಲ್ಲಿ ಅವರಿಂದ ಹೆಚ್ಚಿಗೆ ಬರ್ತಾ ಇರ್ಬೋದು, ಆದರೆ ಇವರಿಗೆ ಕೊಡ್ತಾ ಇರುವಂಥ ಏನೊಂದು ಸವಲತ್ತುಗಳಾಗಲಿ, ಇವರ ಮೇಲೆ ಸರ್ಕಾರಗಳು ವಿನಿಯೋಗಿಸ್ತಾ ಇರೋವಂಥ ಇವರ ಕ್ಷೇಮಾಭಿವೃದ್ಧಿಗೆ ಸರ್ಕಾರಗಳು ವಿನಿಯೋಗಿಸ್ತಾ ಇರುವಂಥ ಹಣ ಆಗಲಿ, ಅದೆಲ್ಲ ಭಾಳ ಕಡಿಮೆ ಇದೆ. ಇದರಲ್ಲಿ ಬರೀ ಒಂದು ರಾಜ್ಯದ ನೀವು ಜವಾಬ್ದಾರಿಯನ್ನು ಅಷ್ಟೇ ನೋಡಲಿಕ್ಕಾಗೋದಿಲ್ಲ. ಕೇಂದ್ರದ ಜವಾಬ್ದಾರಿ ಅತ್ಯಗತ್ಯವಾಗಿ ಬೇಕು. ಇವತ್ತು ಎಲ್ಲ ಮೆಟ್ರೋ ಸಿಟಿಗಳನ್ನು ವಿಶೇಷವಾಗಿ ಗಮನದಲ್ಲಿರಿಸ್ಕೊಂಡು ಅಲ್ಲಿರುವಂತಹ ಈ ಆದಾಯದ ಅಂತರವನ್ನು ಕಡಿಮೆ ಮಾಡಲಿಕ್ಕೆ, ಅಲ್ಲಿ ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗ ಮತ್ತು ಬಡತನದ ವ್ಯಾಪ್ತಿಯಲ್ಲಿ ಇರುವಂಥ ದೊಡ್ಡ ಬಾಹುಳ್ಯದ ಜನಸಂಖ್ಯೆ ಏನಿದೆ ಅವರಿಗೆ ವಿಶೇಷವಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ, ಮತ್ತು ಈಗಾಗಲೇ ಅಲ್ಲಿನ ಸರ್ಕಾರಗಳು ಜಾರಿಗೆ ತೊಗೊಂಬಂದಿರುವಂಥ ಕಾರ್ಯಕ್ರಮಗಳು ಏನಿರುತ್ತೆ ಅದಕ್ಕೆ ಒತ್ತಾಸೆಯಾಗಿ ನಿಂತ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಗಮನ ಕೊಡಬೇಕು. ಈ ಅಂಶನೂ ಕೂಡ ಹಣಕಾಸು ಆಯೋಗಗಳು ಈ ಅಂಶನೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕು. ಸುಮ್ಮನೆ ನೀವು ಒಟ್ಟಂದದಲ್ಲಿ ಗ್ರಹಿಸ್ಬಿಟ್ಟು 8 ಲಕ್ಷ ದಷ್ಟು ತಲಾದಾಯ ಇದೆ ಇಲ್ಲಿ ಅನ್ನುವಂಥದ್ದನ್ನು ಅಷ್ಟೇ ಗಣನೆಗೆ ತೊಗೊಂಡ್ರೆ ಈ ಅಂಶಗಳೆಲ್ಲ ಕಾಣೋದಿಲ್ಲ. ಇಲ್ಲಿನ ಈ ಜನಜೀವನದ ಮಟ್ಟ ಸುಧಾರಣೆ ಆಗೋದಿಲ್ಲ. ಅದರ ಬಗ್ಗೆ ವಿಶೇಷವಾಗಿ ಜನಜೀವನದ ಮಟ್ಟ ಸುಧಾರಣೆ ಮಾಡೋದನ್ನೇ ಅದುವೇ ಮಾನದಂಡ ಆಗಿ, ಜನಜೀವನ ಮಟ್ಟ ಸುಧಾರಣೆ ಮಾಡೋದೇ ಒಂದು ಮಾನದಂಡ ಆಗಿ ಪರಿಗಣಿಸೋದು ಹೇಗೆ ಅನ್ನೋದಕ್ಕೆ ಒಂದು ಸೂತ್ರವನ್ನು ಹಣಕಾಸು ಆಯೋಗ ರೂಪಿಸ್ಕೊಳ್ಳುವಂಥದ್ದು ಈಗ ಅತ್ಯಗತ್ಯವಾಗಿದೆ. 16ನೇ ಹಣಕಾಸು ಆಯೋಗದಲ್ಲಂತೂ ಆಗಲಿಲ್ಲ. ಇನ್ನು ಮುಂದೆ ಬರುವಂಥ 17ನೇ ಹಣಕಾಸು ಆಯೋಗದ, ಅಂದರೆ 2031ರಲ್ಲಿ ಅದು ಬರುವಂಥದ್ದು, ಅಷ್ಟು ಕಾಲದ ಘಟ್ಟದವರೆಗೂ ಕೂಡ ಇದೇ ರೀತಿ ಮುಂದುವರಿಯುತ್ತಾ, ಅಥವಾ ಇದರಲ್ಲಿ ಏನು ಕರೆಕ್ಷನ್ಸ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ವಾ ಅನ್ನೋಂಥದ್ದು ನೋಡಬೇಕು. ಈ ಬಗೆಯ ಡಿಬೇಟ್ಗಳು ನಮ್ಮಲ್ಲಿ ಹೆಚ್ಚಾಗಬೇಕು. ನೀವು ಸಾಲ ಮಾಡಿದ್ರಿ, ನೀವು ಸಾಲ ಜಾಸ್ತಿ ಮಾಡಿದ್ರಿ, ಇಲ್ಲ ಕೇಂದ್ರದಲ್ಲಿ ನೀವು ತುಂಬ ಸಾಲ ಮಾಡಿದ್ದೀರಾ, ನಮ್ಮ ರಾಜ್ಯನೇ ಬೆಟರ್ ಪೊಸಿಷನಲ್ಲಿದೆ, ಈ ರೀತಿ ವಾದಗಳಿಂದ, ಈ ರೀತಿಯಾದಂಥ ಆರೋಪಗಳಿಂದ ಹೆಚ್ಚಿನ ಉಪಯೋಗ ಆಗ್ತಾ ಇರೋದಿಲ್ಲ. ರಾಜ್ಯಕ್ಕೆ ಹೇಗೆ ಹೆಚ್ಚಿನ ಅನುದಾನವನ್ನು ತರಬೇಕು, ಅದಕ್ಕೆ ಹೇಗೆ ಸಮರ್ಥವಾಗಿ ವಾದಗಳನ್ನು ಮಂಡಿಸಬೇಕು, ಈ ಜವಾಬ್ದಾರಿ ಆಡಳಿತಾರೂಢ ಪಕ್ಷದ ಮೇಲೆ ಹೇಗಿದೆಯೋ ಅಷ್ಟೇ ಜವಾಬ್ದಾರಿ ವಿಪಕ್ಷಗಳ ಮೇಲೆ ಕೂಡ ಇದೆ. ಅದನ್ನು ಗಮನಿಸಬೇಕು ನಾವು. ಇಲ್ಲಾಂದರೆ ಯಾರೇ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೇ ಒಂದು ದೊಡ್ಡ ಮಟ್ಟದ ಅನ್ಯಾಯ ಏನು ಆಗುತ್ತೆ, ಅದನ್ನು ಸುಮ್ಮನೆ ನೋಡ್ತಾ ಕೂರುವಂಥದ್ದಷ್ಟನ್ನೇ, ಕೈಕಟ್ಟಿ ಕೂರುವಂಥದ್ದಷ್ಟನ್ನೇ ನಮ್ಮ ಪರಿಸ್ಥಿತಿ ಆಗಿಬಿಡುತ್ತೆ. ಹಾಗಾಗಿ ಕರ್ನಾಟಕದ ಮುಂದೆ ಇರುವಂಥ ದೊಡ್ಡ ಸವಾಲು ಏನು ಅಂದರೆ, ಕೇಂದ್ರದಿಂದ ತೆರಿಗೆ ಪಾಲನ್ನು ಹೇಗೆ ಹೆಚ್ಚಿಗೆ ಮಾಡ್ಕೋಬೇಕು, ಹೇಗೆ ಕರ್ನಾಟಕಕ್ಕೋಸ್ಕರನೇ ವಿವಿಧ ವಿಶೇಷ ಯೋಜನೆಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋಂಥದ್ದನ್ನು. ನೀವು ಈ ರೋಲಿಂಗ್ ಟ್ರೋಫಿ ಥರ ಒಂದು ಸರಿ ಗೆದ್ದವರಿಗೆ ರೋಲಿಂಗ್ ಟ್ರೋಫಿ ಪಾಸಾನ್ ಆಗ್ತಾ ಇರುತ್ತೆ ನೋಡಿ, ಟೆನ್ನಿಸಲ್ಲಿ, ಕ್ರಿಕೆಟಲ್ಲಿ ಎಲ್ಲ. ಈ ರೀತಿ ಚೊಂಬನ್ನ ಈ ಸರಿ ಕಾಂಗ್ರೆಸ್ಸವ್ರು ನಮಗೆ ಕೊಟ್ಟರು ಅಂತ ಹೇಳ್ಬಿಟ್ಟು ನೆಕ್ಸ್ಟು BJPನವರು ಕಾಂಗ್ರೆಸ್ನವ್ರಿಗೆ ಕೊಡೋದು, ಈ ರೀತಿ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಏನು ರಾಜ್ಯಕ್ಕೇನು ಉಪಕಾರ ಆಗೋದಿಲ್ಲ. ಹಾಗಾಗಿ ಈಗ ಆಲ್ರೆಡಿ ಏನು ಹಣಕಾಸು ಆಯೋಗಗಳು ನಮಗೆ ಚೊಂಬು ಕೊಡ್ತಾ ಬಂದಿದ್ವೆ, ಅದನ್ನು ತಪ್ಪಿಸ್ಬಿಟ್ಟು ನಾವು ಕೇಂದ್ರದ ಖಜಾನೆಯಿಂದ ಹೆಚ್ಚಿನ ಅನುದಾನವನ್ನು, ಹೆಚ್ಚಿನ ತೆರಿಗೆ ಪಾಲನ್ನು ತರೋದು ಹೇಗೆ ಅನ್ನೋಂಥದ್ರ ಬಗ್ಗೆ ವಿಶೇಷವಾಗಿ ಗಮನಿಸಬೇಕು. BJP ಸಂಸದರ ಮೇಲೆ, ಸಚಿವರ ಮೇಲೆ ಹೆಚ್ಚಿನವಾದಂಥ ನಿರೀಕ್ಷೆ ಕರ್ನಾಟಕದ ಜನತೆ ಈ ನಿಟ್ಟಿನಲ್ಲಿ ಇರಿಸಿರ್ತಾರೆ ಅನ್ನೋದನ್ನು ಅವ್ರು ಮರಿಬಾರ್ದು. ಆಮೇಲೆ ಈ ಹೊಸದಾಗಿ ಅನುದಾನ ತರೋವಂಥದ್ದು ಬಿಡಿ, ಈಗಿರೋ ಅನುದಾನಗಳಿಗೇ ಕೊಕ್ಕೆ ಹಾಕ್ಕೊಂಡು ಕೂತಿರೋವಂಥದ್ದು ಇರುತ್ತಲ್ಲ, ಈ ಜಲ್ ಜೀವನ್ ಮಿಷನ್ದು, ಅದು ಸುಮಾರು 11,000 ಕೋಟಿಯಷ್ಟು ಹಣ ಬಿಡುಗಡೆನೇ ಆಗಿಲ್ಲ ಅನ್ನುವಂಥದ್ದಿದೆ. ಕೇಂದ್ರ ರಾಷ್ಟ್ರೀಯ ಯೋಜನೆಯಾಗಿ
ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಘೋಷಣೆ ಮಾಡಿ ಅದಕ್ಕೆ 5,300 ಕೋಟಿಯಷ್ಟು ಹಣನ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಜೆಟಲ್ಲಿ ಮೀಸಲಿಡಿತು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರನೇ ಅಧಿಕಾರಕ್ಕೆ ಬರಬಹುದು ಅಥವಾ ಬರಲಿ ಅನ್ನುವಂಥ ನಿರೀಕ್ಷೆಯಲ್ಲಿ ಅದನ್ನು ತೆಗೆದಿಟ್ಟಂಥ ಹಣ ಆಗಿತ್ತು ಅದು. ಆದರೆ ಚುನಾವಣಾ ನಂತರ BJP ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಬಿಡ್ತು ಅಂತ ಆದ ತಕ್ಷಣವೇ ಆ ಹಣ ಮಾಯ ಆಗಿಬಿಡುತ್ತೆ ಕೇಂದ್ರ ಸರ್ಕಾರದಿಂದ ಅಂತಂದರೆ ಅದು ಒಪ್ಪುವಂಥ ವಿಚಾರ ಅಲ್ಲ. ಅದರಲ್ಲೂ ನಮ್ಮಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ BJP ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿರುವಂಥ ರಾಜ್ಯ ಅದು ಈ ರೀತಿ ಸಣ್ಣ ಪ್ರಮಾಣದ ಅನುದಾನಗಳಿಗೂ ಕೂಡ ಕೇಂದ್ರದ ಮುಂದೆ ಕೈ ಒಡ್ಡಬೇಕಾಗುತ್ತೆ ಅಂತಂದರೆ ಈ ವಿಚಾರದಲ್ಲಿ BJPಗೆ ಅದೇನೋ ದೊಡ್ಡ ಹೆಸರು ಬರುತ್ತೆ ಅಂತ ದಯವಿಟ್ಟು ಇಲ್ಲಿನ ಸಂಸದರು ಅನ್ಕೋಬಾರ್ದು. ಅದನ್ನು ಇದು ರಾಜ್ಯ ಸರ್ಕಾರನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಬೇಕು. ಅದು ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿರೋದ್ರಿಂದ ಅದು ಈಗ ಆಲ್ರೆಡಿ ಸಿಗಾಕೊಂಡಿರೋವಂಥದ್ದು ಏನೊಂದು ಒತ್ತಡದಲ್ಲಿರುತ್ತೆ. ಅದು ಈಗ ಆಲ್ರೆಡಿ ಏನೊಂದು ಆರ್ಥಿಕವಾಗಿ ಒತ್ತಡ ಅನುಭವಿಸ್ತಾ ಇರುತ್ತೆ. ಅದಕ್ಕೆ ಇನ್ನಷ್ಟು ಪರೀಕ್ಷೆಗಳನ್ನು ಒಡ್ಡಬೇಕು ಅಂತಲೇ ನೀವು ಮುಂದೆ ಹೋಗ್ತಾ ಹೋದರೆ ಅದನ್ನು ಕೂಡ ರಾಜ್ಯದ ಜನತೆ ಗಮನಿಸ್ತಲೇ ಇರ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾವುದಕ್ಕೆ ಅನುದಾನ ತಗೊಂಬಂದರು ಸಂಸದರು, ಯಾವುದಕ್ಕೆ ಅನುದಾನ ತರಲಿಲ್ಲ, ಕೇಂದ್ರದಿಂದ ಯಾವ ವಿಶೇಷ ಯೋಜನೆಗಳು ಬಂತು ರಾಜ್ಯಕ್ಕೆ, ಎಲ್ಲ ಅಂಶಗಳನ್ನು ಗಮನಿಸ್ತಲೇ ಇರ್ತಾರೆ. ಸೊ ಇದರಿಂದ ನಿಮಗೆ ವಿಶೇಷವಾದಂಥ ರಾಜಕೀಯವಾದಂಥ ಲಾಭ ಏನೂ ಆಗೋದಿಲ್ಲ. ರಾಜಕೀಯವಾದಂಥ ಲಾಭವೂ ಆಗೋದಿಲ್ಲ, ಕರ್ನಾಟಕಕ್ಕೂ ಕೂಡ ಯಾವುದೇ ರೀತಿಯಾದಂಥ ಲಾಭವೂ ಆಗೋದಿಲ್ಲ. ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹಿನ್ನಡೆನೂ ಕೂಡ ಆಗ್ಬೋದು ಈ ಅಂಶಗಳೆಲ್ಲ ಮತ್ತೆ ಚರ್ಚೆಗೆ ಒಳಪಡ್ತಾ ಇದ್ದರೆ. ಹಾಗಾಗಿ ರಾಜ್ಯದಲ್ಲಿ ಅದು ಸಂಸದರೇ ಆಗಲಿ ಅಥವಾ ಇಲ್ಲಿನ ಸರ್ಕಾರವೇ ಆಗಲಿ ಎಲ್ಲರೂ ಒಗ್ಗೂಡಿ ಕೇಂದ್ರದಿಂದ ಅನುದಾನ ಮತ್ತು ತೆರಿಗೆ ಪಾಲನ್ನು ಹೆಚ್ಚೆಚ್ಚು ತರೋ ಕಡೆಗೆ ಗಮನ ಹರಿಸಬೇಕು. ಕರ್ನಾಟಕದ ಮುಂದೆ ಇರುವಂಥ ಸವಾಲನ್ನು ನಾವು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ಬರೋ ದಿನಗಳು ಮತ್ತಷ್ಟು ಸಂಕಷ್ಟಕ್ಕೆ ರಾಜ್ಯವನ್ನು ದೂಡ್ತವೆ. ಈಗ ನೋಡಿ, ಕಾರ್ಪೊರೇಟ್ ತೆರಿಗೆ ವಿಚಾರಕ್ಕೆ ಬಂದರೆ ಸುಮಾರು 2 ಲಕ್ಷ ಕೋಟಿಯಷ್ಟು ಬೆಂಗಳೂರಿಂದ ಕಾರ್ಪೊರೇಟ್ ತೆರಿಗೆ ಸಂಗ್ರಹ ಆಗ್ತಾ ಇದೆ ಅಂತ ಇದೆ. ಕಾರ್ಪೊರೇಟ್ ತೆರಿಗೆ, ಇನ್ಕಮ್ ಟ್ಯಾಕ್ಸ್, ಈ ರೀತಿ ಡೈರೆಕ್ಟ್ ಟ್ಯಾಕ್ಸಿಂದ ಸುಮಾರು 2 ಲಕ್ಷ ಕೋಟಿಯಷ್ಟು ಹಣ ಸಂಗ್ರಹ ಆಗ್ತಾ ಇದೆ. ನಾವು ಎಷ್ಟೇ ಪ್ರಮಾಣದಲ್ಲಿ ಕಾರ್ಪೊರೇಟ್ ತೆರಿಗೆನ ತುಂಬಿಸ್ಕೊಟ್ರೂ ಕೂಡ ಅದರಿಂದ ಒಂದು ಪಾಲನ್ನು ಕೂಡ ನಮಗೆ ಬರ್ತಾ ಇಲ್ಲ ಅಂತಂದರೆ, ಇಲ್ಲಿಂದ ಸಂಗ್ರಹಿಸೋ ಸೆಸ್ನಿಂದ ಯಾವುದೇ ರೀತಿ ಹಣ ಬರ್ತಾ ಇಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ. ಕರ್ನಾಟಕಕ್ಕೆ ಅನುದಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತರುವಂಥದ್ದು, ತೆರಿಗೆ ಪಾಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ತರುವಂಥದ್ದಕ್ಕೆ ಒತ್ತಡ ಹೇರುವಂಥದ್ದು ಏನು ವಿಚಾರ ಇರುತ್ತೆ, ಇದನ್ನು ಹೇಗೆ ನೆಲ, ಜಲ, ಗಡಿ ವಿಚಾರಗಳು ಬಂದಾಗ ಹೇಗೆ ಏಕತ್ರವಾಗಿ ಹೋರಾಟನ ರೂಪಿಸುವಂಥದ್ದು ಕಂಡುಬರುತ್ತೆ, ಅದೇ ರೀತಿಯೇ ತೆರಿಗೆ ಪಾಲಿನ ವಿಚಾರದಲ್ಲಿ, ಅನುದಾನದ ವಿಚಾರದಲ್ಲೂ ಕೂಡ ಪಕ್ಷಭೇದ ಮರೆತು ಎಲ್ಲರನ್ನೂ ಕೂಡ ಒಗ್ಗೂಡಿ ಅನುದಾನ ಮತ್ತು ತೆರಿಗೆ ಪಾಲನ್ನ ಹೆಚ್ಚಿಸ್ಕೊಳ್ಳುವಂಥ ವಿಚಾರದ ಎಡೆಗೆ ಗಮನ ಕೊಡಬೇಕು. ಇದು ಇವತ್ತು ಇವರು ಅಧಿಕಾರದಲ್ಲಿರ್ಬೋದು, ನಾಳೆ ಮತ್ತೊಬ್ಬರು ಅಧಿಕಾರಕ್ಕೆ ಬರ್ಬೋದು. ಹಾಗಾಗಿ ಪ್ರತಿ ಸರಿನ ಅಧಿಕಾರಕ್ಕೆ ಬಂದವರಿಗೆ ನೀವು ರೋಲಿಂಗ್ ಟ್ರೋಫಿ ಥರ ಚಂಬನ್ನು ಕೊಡ್ತಾ ಹೋಗಬೇಡಿ. ಅದರ ಬದಲಿಗೆ ಒಂದು ಸರ್ಕಾರದಿಂದ ಮತ್ತೊಂದು ಸರ್ಕಾರ ಬದಲಾವಣೆ ಆದಾಗ, ಸ್ಥಿತ್ಯಂತರ ಆದಾಗ ಇನ್ನೂ ಹೆಚ್ಚಿನ ಅನುದಾನ ಸಿಕ್ತು ರಾಜ್ಯಕ್ಕೆ ಅನ್ನೋಂಥದ್ದಾಗಬೇಕು, ಇನ್ನೂ ಹೆಚ್ಚಿನ ತೆರಿಗೆ ಪಾಲು ರಾಜ್ಯಕ್ಕೆ ಸಿಗುತ್ತೆ ಅನ್ನೋಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳಿಗೆ ಒಂದು ಸಾಮುದಾಯಿಕವಾದಂಥ ಜವಾಬ್ದಾರಿಯಿಂದ ವರ್ತಿಸಬೇಕು. ಸಾಮುದಾಯಿಕ ಜವಾಬ್ದಾರಿಯಿಂದ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಬೇಕು ಈ ವಿಚಾರದಲ್ಲಿ. ಇದು ಇಲ್ಲಾಂದರೆ ಭವಿಷ್ಯದ ದಿನಗಳಲ್ಲಿ ಇಡೀ ಕರ್ನಾಟಕದ ಜನತೆಗೆ, ಇಡೀ ಕರ್ನಾಟಕಕ್ಕೆ ನೀವು ಮಾಡುವಂಥ ಘನಘೋರ ಅನ್ಯಾಯ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ಇದರಲ್ಲಿ ನೋ ಕಾಂಪ್ರಮೈಸಿಂಗ್, ಯಾವುದೇ ವಿಚಾರಕ್ಕೂ ಇದರಲ್ಲಿ ರಾಜಕೀಯನ ಬೆರೆಸ್ಬಿಟ್ಟು ರಾಜಿ ಮಾಡಿಕೊಳ್ಳುವಂಥ ಮನೋಭಾವನ ತೋರಿಸಬೇಡಿ. ಬಜೆಟ್ ಸುತ್ತ ಸಾರ್ವಜನಿಕವಾಗಿ ನಮ್ಮ ರಾಜಕೀಯ ನಾಯಕರು ಮಾಡ್ತಾ ಇರೋಂಥ ಚರ್ಚೆ ಏನಿದೆ ಅದು ಕೇವಲ ಸಾಲಕ್ಕೆ ಸೀಮಿತವಾಗಿ ಮಾತ್ರನೇ ನಿಲ್ಲದೇ ಇರಲಿ, ಬದಲಾಗಿ ಅನುದಾನ, ತೆರಿಗೆ ಪಾಲನ್ನು ಹೆಚ್ಚು ಕೇಂದ್ರದಿಂದ ತರುವಂಥ ದಿಕ್ಕಿನೆಡೆಗೆ ಹೊರಳಲಿ ಎಂದು ಹೇಳ್ತಾ ಈ ಬಾರಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ನಮಸ್ಕಾರ.